ಇಂಜಿನ್ನ ಮಲಗಿಸಿ ಕ್ಲಚ್ ಮುಂಭಾಗದಲ್ಲಿ ಬರೋ ಥರ ಇಟ್ಕೊಳ್ಳಿ, ಮೇಲ್ಗಡೆ ಬರೋ ಥರ. ಅದರ ಮೇಲೆ ರಾಡ್ ಇದೆಯಲ್ಲ, ರಾಡನ್ನ ನೇರ ಇಟ್ಕೊಳ್ಳಿ. ರಾಡ್ ನೇರ ಇಟ್ಕೊಂಡಾಗ ಗೇರ್ ಬಾಕ್ಸ್ ಮುಂಭಾಗ ಮುಂದೆ ಬರುತ್ತೆ, ಗೇರ್ ಬಾಕ್ಸಿನ ಹಿಂಭಾಗ ಇಂಜಿನ್ನ ನೇರ ಬರುತ್ತೆ. ಈಗ ನೋಡಿ ಸ್ಕ್ರೂ ಹಾಕ್ತಾ ಇದ್ದಾರೆ. ಇದು 5 mm ಆಲಂಕಿ ಸ್ಕ್ರೂ ಬರ್ತಾ ಇದೆ. 4 ಸ್ಕ್ರೂ ಬರುತ್ತೆ. 4 ಸ್ಕ್ರೂನ ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಇದು 5 mm ಆಲಂಕಿ. ಸ್ಕ್ರೂ ಟೈಟ್ ಮಾಡುವಾಗ ಆಪೋಸಿಟ್ ಮಾಡ್ಕೊಳ್ಳಿ, ಆವಾಗ ರಾಡ್ದು ಲೆವೆಲ್ ಕರೆಕ್ಟಾಗಿರುತ್ತೆ. ಮಾಡು ಕಂಟಿನ್ಯೂ ಮಾಡಿ. ಈ 4 ಸ್ಕ್ರೂನ ಹ್ಯಾಂಡ್ ಟೈಟ್ ಮಾಡ್ಕೊಳ್ಳಿ, ಫುಲ್ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಇಷ್ಟು ಹ್ಯಾಂಡ್ ಟೈಟ್ ಆದರೂ ಸಾಕು. ನೋಡಿ ಹ್ಯಾಂಡ್ಲ್ ಫಿಟ್ ಮಾಡೋದು ತೋರಿಸ್ತಾರೆ ಈಗ. ನೋಡಿ ಇದು ಹ್ಯಾಂಡಲ್ ಹೋಲ್ಡರ್ 4 ಸ್ಕ್ರೂನ ಲೂಸ್ ಮಾಡ್ಕೊಳ್ಳಿ. ಪೂರ ಕಳೆಯೋದೇನು ಬೇಡ, ಲೂಸ್ ಮಾಡಿಕೊಂಡ್ರೆ ಸಾಕು. ಇಂಜಿನ್ನ ಬಲಭಾಗಕ್ಕೆ ಆಕ್ಸಿಲೇಟರ್ ಇರುವಂಥ ಹ್ಯಾಂಡ್ಲ್ ಬರುತ್ತೆ. ಇಂಜಿನ್ನ ಬಲಭಾಗಕ್ಕೆ ಅಂದರೆ ನಿಮ್ಮ ಬಲಭಾಗ. ಇಲ್ಲ ನಿಮಗೆ ನೋಡಿ ಲೂಸ್ ಆಗಿದೆ. ಇಲ್ಲಿ ನಿಮಗೆ ಪ್ಲೇಟ್ ಇದೆ. ಇಲ್ಲಿ ಈ ಪ್ಲೇಟಲ್ಲಿ ಒಂದು ಸ್ವಲ್ಪ ಹೀಗೆ ಕ್ರಾಸಾಗಿ ಪ್ರೆಸ್ ಮಾಡಿ ಒಳಗೆ ತಳ್ಕೊಳ್ಳಿ ಅಷ್ಟೇ. ನೋಡಿ ಅದು ಒಳಗಡೆ ಲಾಕ್ ಆಗುತ್ತೆ. ಇದು ಕೂಡ ಹಾಗೆ ಕ್ರಾಸಾಗಿ ಇದು ಮಾಡಿ ಒಳಗಡೆ ತಳ್ಕೊಳ್ಳಿ. ಇದು ನಿಮಗೆ ಹ್ಯಾಂಡಲ್ಲು ಯಾವ ಥರ ಜೋಡಿಸ್ಬೇಕು ಅನ್ನೋದು ತೋರಿಸ್ಕೊಟ್ವಿ. ಇದರಲ್ಲಿ ಆ್ಯಂಟಿ ವೈಬ್ರೇಷನ್ ಪ್ಲೇಟ್ ಒಂದು ಬರುತ್ತೆ, ಅದು ಯಾವ ಥರ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀವಿ. ನೋಡಿ ಇದು ಆ್ಯಂಟಿ ವೈಬ್ರೇಷನ್ ಪ್ಲೇಟ್. ಇದರಲ್ಲಿ ಈ 2 ಸ್ಕ್ರೂಗಳನ್ನ ಕಳ್ಕೊಂಬಿಡಿ. 2 ಸ್ಕ್ರೂನ ಬಿಚ್ಚಿಬಿಡಬೇಕು. ನೋಡಿ ಈ ಆ್ಯಂಟಿ ವೈಬ್ರೇಷನ್ಲಿ 2 ಹೋಲ್ ಇದೆ. ಯಾವುದಕ್ಕಾದ್ರೂ ಒಂದಕ್ಕೆ ನೀವು ಫಿಕ್ಸ್ ಮಾಡ್ಕೋಬೋದು, ಮೇಲ್ಗಡೆ ಮತ್ತು 2 ಲಾಸ್ಟ್ಗೆ ಹಾಕೋಬೋದು. ಇಲ್ಲಾಂದರೆ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋ ಥರ ನೋಡಿ ಅದರೊಳಗಡೆ ಈ ಆ್ಯಂಟಿ ವೈಬ್ರೇಷನ್ ಪ್ಲೇಟು ನಿಮಗೆ ಸ್ಟ್ರೈಟ್ ಆಗಿರಬೇಕು. ಇದನ್ನು ಫುಲ್ ಟೈಟ್ ಮಾಡ್ಕೊಳ್ಳಿ.
ಈಗ ಇದೇ ಮಿಷಿನ್ಗೆ ನಿಮಗೆ ಗಾರ್ಡ್ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ತಾರೆ ನೋಡಿ. ಗಾರ್ಡ್ ಫಿಟ್ ಮಾಡುವಾಗ ಇದರಲ್ಲಿ ಗಾರ್ಡಲ್ಲಿ ಒಂದು ಬ್ಲೇಡ್ ಬಂದು ಫಿಟ್ ಮಾಡಿದ್ದೀವಿ. ಇದು ಬಂದು ಎಕ್ಸ್ಟ್ರಾ ವೈರು ಟ್ಯಾಪ್ ಆನ್ ಗೋಯಿಂದ ಆಚೆ ಬಂದರೆ ಇದು ಆಟೋಮೆಟಿಕ್ಕಾಗಿ ಕಟ್ ಮಾಡುತ್ತೆ. ನೋಡಿ ಒಂದು ಕ್ಲ್ಯಾಂಪ್ ಬರುತ್ತೆ ಇದಕ್ಕೆ. ಇದು 2 ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡಿ ಅಷ್ಟೇ. ಈಗ ನಿಮಗೆ ಟ್ಯಾಪ್ ಅನ್ಕೋ ಬಿಚ್ಚೋದು ಮತ್ತು ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಮಿಷಿನ್ನ ಈಗ ಉಲ್ಟಾ ಮಾಡ್ಕೋತಾರೆ ನೋಡಿ. ನಿಮ್ಮ ಎಡಭಾಗದಲ್ಲಿ 4 mm ಒಂದು ಹೋಲ್ ಇರುತ್ತೆ ನೋಡಿ. ಅದು ಆ ಹೋಲು ಮತ್ತು ಟ್ಯಾಪನ್ ಕೆಳಗಡೆ ಒಂದು ಎ ವಾಷರ್ ಅಂತ ಇರುತ್ತೆ. ಆ ಎ ವಾಷರ್ಲಿ ಲಾಕ್ ಮಾಡಿಕೊಂಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀವು ಟ್ಯಾಪ್ ಆನ್ ಗೋ ಬಿಚ್ಚಬೇಕು. ಇದು ಬಂದು ಬುಲೆಟ್ ಟ್ಯಾಪ್ ಆನ್ ಗೋ ಫಿಟ್ ಮಾಡಿರೋದು. ಒಳಗಡೆ ಒಂದು ಗೇರ್ ಬಾಕ್ಸ್ ನೆಟ್ ಇರುತ್ತೆ, ಅದು ಕೂಡ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬಿಚ್ಕೋಬೇಕು. ರಿವರ್ಸ್ ನೆಟ್. ಇದು ಗೇರ್ ಬಾಕ್ಸ್ ನೆಟ್ಟು ನಿಮಗೆ ರಿವರ್ಸ್ ಥ್ರೆಡ್ ಇರುತ್ತೆ. ಅಂದರೆ ಅದರೊಳಗಡೆ ಒಂದು ವಾಷರ್ ಇದೆ. ಇದೊಂದು ವಾಷರು ಮತ್ತು ಇದು ಬಾಟಮು. ಇದನ್ನು ನಾವು ಎ ವಾಷರ್ ಅಂತ ಕರಿತೀವಿ. ಈಗ ನಿಮ್ಗೆ ಇದರಲ್ಲಿ ಬ್ಲೇಡ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀವಿ ನೋಡಿ. ಬ್ಲೇಡ್ ಹಾಕುವಾಗ ನೋಡಿ, ಇಲ್ಲಿ ಇದು ಗ್ರೂ ಇದೆ. ಈ ಗ್ರೂ ಒಳಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಇದ್ರ ಮೇಲೆ ಬಿ ವಾಷರ್ ಅಂತ ಹೇಳ್ತೀವಿ. ಬಿ ವಾಷರ್ ಹಾಕಿ. ಬಿ ವಾಷರ್ ಮೇಲೆ ಕಪ್ಪು ಬರುತ್ತೆ ನೋಡಿ. ಈ ಕಪ್ಪು ಫಿಟ್ ಮಾಡ್ಕೊಳ್ಳಿ. ತಿರ್ಗಾ ಅದಕ್ಕೆ ಗೇರ್ ಬಾಕ್ಸು ಲಾಕ್ ಮಾಡಿಕೊಂಡು ನೆಟ್ಟು ರಿವರ್ಸ್ ಥ್ರೆಡ್. ಇದು ನೀವು ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ. ನೀವು ಲೂಸ್ ಮಾಡ್ತಾ ಇದ್ರೆ ಅದು ಟೈಟಾಗಿ ಬರುತ್ತೆ. ಬ್ಲೇಡ್ಗೆ ನೀವು ಫುಲ್ ಟೈಟ್ ಮಾಡಲೇಬೇಕು. ಬ್ಲೇಡು ಒಂಚೂರು ಅಲ್ಲಾಡಬಾರ್ದು, ಶೇಕ್ ಆಗಬಾರ್ದು ನೋಡಿ. ಈಗ ಬ್ಲೇಡ್ ಬಿಚ್ಚಾಕಿ ಮತ್ತು ಮಾಮೂಲಿ ಬುರುಡೆ ಅಂತ ಹೇಳ್ತಾರೆ ಯೂಶಲ್ ಆಗಿ, ಅದು ನಾವು ಟ್ಯಾಪ್ ಆನ್ ಗೋ ಅಂತ ಹೇಳ್ತೀವಿ. ಆ ಟ್ಯಾಪ್ ಆನ್ ಗೋ ಫಿಕ್ಸ್ ಮಾಡಿ ತೋರಿಸ್ತೀವಿ ನೋಡಿ. ನೋಡಿ ಬಿಚ್ಚೋಲು ಅಷ್ಟೇ ಕೆಳಗಡೆ ಆಲಂಕಿಯಿಂದ ಲಾಕ್ ಮಾಡ್ಕೊಳ್ಳಿ. ರಿವರ್ಸ್ ಥ್ರೆಡ್ ಇದು. ನೀವು ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ, ಅದು ಹಾಗೆ ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ ನೋಡಿ. ಕಪ್ಪು ತೆಗೆದಾಕ್ತೀವಿ. ಈ ಬಿ ವಾಷರ್ನ ತೆಗಿತೀವಿ, ಬ್ಲೇಡ್ನ ತೆಗಿತೀವಿ. ಟ್ಯಾಪ್ ಆನ್ ಗೋಗೆ ಬಿ ವಾಷರು ಬೇಕಾಗಿಲ್ಲ, ಬರೀ ಎ ವಾಷರ್ ಹಾಕ್ಬಿಟ್ಟು ಟ್ಯಾಪ್ ಆನ್ ಗೋ ಹಾಕಿ. ಮಾಡೋಕ್ಕೆ ಮುಂಚೆ ಲಾಕ್ ಮಾಡ್ಕೋತೀವಿ ನಾವು. 4 mm ಆಲಂಕಿಲಿ ಎ ವಾಷರ್ನ ಲಾಕ್ ಮಾಡಿಕೊಂಡು ರಿವರ್ಸ್ ಥ್ರೆಡಲ್ಲಿ ತಿರುಗಿಸ್ತೀವಿ. ಇಲ್ಲ ಇವರು ಲೂಸ್ ಮಾಡ್ತಾಯಿದ್ರೆ, ಈಗ ಅವ್ರು ಟೈಟ್ ಮಾಡಿದ್ರೆ ಕೂತ್ಕೊಳ್ತಾರೆ. ಲೂಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಟೈಟ್ ಮಾಡಿದ್ರೆ ಲೂಸ್ ಆಗುತ್ತೆ. ಇದು ರಿವರ್ಸ್ ಥ್ರೆಡ್. ಇದು ನಿಮಗೆ ಟ್ಯಾಪ್ ಆನ್ ಗೋ ಕೂರಿಸೋ ಥರ ಇದು ನೋಡಿ. ಈಗ ತಿರ್ಗಾ ಟ್ಯಾಪ್ ಆನ್ ಗೋ ಬಿತ್ತಾ ಇದ್ದಾರೆ. ಮತ್ತು ಅದೇ ಥರ ಲಾಕ್ ಮಾಡ್ಕೋಬೇಕು ಆ್ಯಂಟಿ ಕ್ಲಾಕ್ ವೈಸ್. ಇದು ನಿಮಗೆ ಬ್ರಷ್ ಕಟ್ರು, ಹೊಸ ಬ್ರಷ್ ಕಟ್ರು ಅನ್ಪ್ಯಾಕಿಂಗ್ ಮಾಡ್ಕೊಂಡು ಜೋಡಿಸೋ ಥರ ಈ ಥರ ಇದೆ.